ಭಾಳ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶ ಒಗ್ಗಟ್ಟಾಗಿ ಈ ಒಂದು ಪರಿಸ್ಥಿತಿಯನ್ನು ವಿರೋಧಿಸುತ್ತೆ. ಈ ಪರಿಸ್ಥಿತಿಯ ಸಂದರ್ಭದಲ್ಲಿ ಇಡೀ ದೇಶ, ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಒಗ್ಗಟ್ಟಾಗಿ ಈ ಉಗ್ರರನ್ನು ಮೆಟ್ಟಿ ನಿಲ್ಲಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಪ್ರತಿಕಾರವನ್ನು ಬಯಸಿದ್ದಾರೆ. ಭಾರತ ಜನ ಪ್ರತಿಕಾರವನ್ನು ಸರ್ಕಾರ ಈ ನಿಟ್ಟಿನಲ್ಲಿ, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರೂ ಕೂಡ ನಾವೆಲ್ಲರೂ ಅವ್ರ ಜೊತೆಗೆ ಇರ್ತೀವಿ. ಭದ್ರತಾ ವೈಫಲ್ಯ ಬಗ್ಗೆ ಸಾಕಷ್ಟು ಆರೋಪಕ್ಕೆ ಬರ್ತದೆ. ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಒಗ್ಗಟ್ಟನ್ನು ಅಷ್ಟೇ ಮಾತನಾಡಲಿಕ್ಕೆ ನಾನು ಬಯಸ್ತೀನಿ. ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ಪಾಕಿಸ್ತಾನ ಮತ್ತು ಭಾರತ ಯುದ್ಧದ ಅನಿವಾರ್ಯತೆ. ನಾನು ಅದನ್ನು ನೋಡಿಲ್ಲ. ಆದರೆ ಕೇಂದ್ರ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಂಡ್ರು ಆ ಥರ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬ್ರಾಗಲಿ ಅಥವಾ ರಾಹುಲ್ ಗಾಂಧೀಜಿಯವರಾಗಲಿ ಹೇಳಿದ್ದಾರೆ. ರಾಹುಲ್ ಗಾಂಧೀಜಿಯವರು ಏನು ಹೇಳಿದಾರೋ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ಆದಿಯಾಗಿ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿಂತ್ಕೊಳ್ತೀವಿ. ಮೇಡಮ್, ಈಗ ಮೊನ್ನೆ ನೀವು ಒಂದು ಹೇಳಿದ್ರಿ, ಹೆಸರಲ್ಲಿ ಸಾಕಷ್ಟು ಫ್ರಾಡ್ ಮಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಪಿ ಎ ಹೆಸರು ಕೇಳಿದ್ರೆ ದೂರು ಕೊಟ್ಟಿದ್ರಿ ಮೇಡಮ್. ಯಾರು ಎಸ್ ಪಿ ಅವರಿಗೆ ದೂರು ಕೊಟ್ಟಿದ್ರಿ? ನಾನೇ ಕೊಟ್ಟಿದ್ದೀನಿ ದೂರು. ದೂರು ಕೊಟ್ಟಿದ್ದೆ ನಾವು. ನೋಡಪ್ಪ, ಅಂತೆಕಂತೆ ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ. ನಾನು ಯಾರಿದ್ರೆ ಹೇಳು, ನನಗೆ ಸಾಕ್ಷಿ ಕೊಡು. ನಾನೇ ದೂರು ಕೊಟ್ಟಿದ್ದೀನಿ. ನನಗೆ ಕೇಳಿದ ತಕ್ಷಣ ದೂರು ಕೊಟ್ಟಿದ್ದೀನಿ. ಮತ್ತೆ ಅವ್ರ ಹೆಸರು ಬರುತ್ತೆ, ಇವ್ರ ಹೆಸರು ಬರುತ್ತೆ ಅಂತ ಇದು ಒಳ್ಳೇದಾ ನೀನು ಕೇಳೋದು ಈ ರೀತಿ? ಮತ್ತು ದೂರು ಎದಕ್ಕೆ ಕೊಡ್ತಾರೆ? ಎದಕ್ಕೆ ಕೊಡ್ತಾರೆ? ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತ ದೂರು ಕೊಡ್ತಾರಲ್ಲ. ಒಬ್ಬ ಜವಾಬ್ದಾರಿಯುತವಾದಂಥ ಮಂತ್ರಿ ಸ್ಥಾನದಲ್ಲಿದ್ದು ಅದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತ ದೂರು ಕೊಡ್ತಾರಾ ಅಥವಾ ಅದನ್ನು ನೋಡಿ ಕಣ್ಮುಚ್ಕೊಂಡು ಕೂರ್ತಾರ? ನಾನು ಒಂದೇ ಮಾತನ್ನು ಹೇಳಿದೆ, ಭಾಳ ಕಠಿಣ ಶಬ್ದದಲ್ಲಿ ಹೇಳಿದೆ. ಈ ಉಗ್ರವಾದ ಇದೆ, ಏನು ಅಟ್ಟಹಾಸವನ್ನು ಮೆರೆದಿದ್ದಾರೆ, ಇದರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ. ಅದು ಎಷ್ಟು ಅವ್ರು ಏನು ಮಾಡ್ತಾರೋ ನಾವೆಲ್ಲರೂ ಅವ್ರ ಜೊತೆ ನಿಲ್ತೀವಿ.